ಅಂದ್ರೆ ತಮ್ಮೆಲ್ಲ ಮಕ್ಕಳಿಗೆ ಏನು ಕಲಿತಾರಲ್ಲ ಫ್ರೀ ಎಜುಕೇಷನ್ ಕೊಟ್ಟಿದ್ದೆ ಅಲ್ಲಿದ. ಇಲ್ಲಿ ಫ್ರೀ ಎಜುಕೇಷನ್ ಇಲ್ಲದ ಕಾರಣಕ್ಕಾಗಿ ನಾವು ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ಬಂದದ್ದು ಅನ್ನೋದನ್ನು ಏನು ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅದನ್ನು ಅಂದ್ರೆ ನಾವು ಎಲ್ಲ ಹೈಯರ್ ಎಜುಕೇಷನ್ ಫ್ರೀ ಕೊಟ್ಟರೆ ಮಾತ್ರ ಇಲ್ಲಿ ಉದ್ಧಾರ ಆಗ್ತದೆ. ಮತ್ತು ಪಾಪ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳನ್ನ ಬೆಳೆಸುವಾಗ ಅನಿವಾರ್ಯವಾಗಿ ತಮ್ಮ ಆಸ್ತಿಗಳನ್ನೆಲ್ಲ ಅಡುಬಿಟ್ಟು ಮಾಡುವಂಥ ಕೆಲಸ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದರಿಂದ ಖಾಸಗಿಯವ್ರ ಲಾಭ ಆಗ್ತದೆ ವಿನ ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 5 ಕ್ಷೇತ್ರಗಳು ಈಗಾಗಲೇ ಅವ್ರು ರೆಫರು ಮಾಡಿದ್ದಾರೆ. ಮೊದಲನೇದು IAS ಅಥವಾ UPSC, ಎರಡನೇದು ಏನಪ್ಪ ಅಂದ್ರೆ ನೀಟ್, ಮೂರನೇದು G, ಇನ್ನೊಂದು ಲಾ. ಇವುಗಳ ಮೂಲಕ ಇನ್ನು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇವ್ರ ಸಲುವಾಗಿ ನಡೆಸ್ತಾ ಇದ್ದೀವಿ. 5 ಕ್ಷೇತ್ರಗಳನ್ನ ಏನು ಹೊರಟಿದ್ದೀವಿ. ಈ 5 ಕ್ಷೇತ್ರದಿಂದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಿಕ್ಷಣವನ್ನು ವೈವಿಧ್ಯಮಯ ಬೆಳೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಬರಬೇಕಾಗ್ಯದ. ಅದು ತರಬೇಕಾಗ್ಯದ. ಅದು ತರೋದು ನಾವು ಮಾಡ್ತೀವಿ ಅನ್ನುವಷ್ಟು ಮಟ್ಟಿಗೆ ಅವ್ರು ಮಾತಾಡಲಿಲ್ಲ. ಬಟ್ ಎಲ್ಲಿ ಇತ್ತದು ಅದರ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ದಿವಾಳಿ ಎದ್ದದ ಅನ್ನೋದ್ರ ಬಗ್ಗೆ ಇಲ್ಲೇ ಚರ್ಚೆ ನಡೆದು ಒಂದು ರೀತಿ ಇದು ರ್ಯಾಲಿ ನಡೆಸಿದ್ದು ಚರ್ಚೆಗೆ ಹಾದಿನೂ ಆಗ್ಯದ. ಇದು ಸರಿಯೋ ತಪ್ಪೋ ಈ ಸಂದರ್ಭದಲ್ಲಿ ಕೋಟಾದಲ್ಲಿ ಮಾತಾಡೋದಾಗಿರ್ಬೋದು, ಪಾಟ್ನಾದಲ್ಲಿ ಆಗಿರ್ಬೋದು, ಪ್ರಯಾಗ್ರಾಜ್ದಲ್ಲಿ ಆಗಿರ್ಬೋದು, ದಿಲ್ಲಿಯಲ್ಲಿ ಆಗಿರ್ಬೋದು, ಇದು ಈ ಸಮಯ ಸರಿನಾ? ಯಾಕಂದರೆ ಎಕ್ಸಾಮ್ ಸಮಯ, ಮಕ್ಕಳು ಎಕ್ಸಾಮ್ಗೆ ಲಕ್ಷ ಕೊಡ್ಬೇಕು. ಆನಂತರ ಇದು ಮಾತಾಡ್ಬೋದು ಅನ್ನೋದು BJPಗರ ಕಳಕಳಿ. ಈ ಕಳಕಳಿಯಲ್ಲೇ ಮುಖ್ಯ ಏನಪ್ಪ ಅಂತಂದ್ರೆ ನಿಜವಾದ ಕಳಕಳಿ ಅದಕ್ಕೆ ಪ್ರಶ್ನೆ ಇಲ್ಲ. ಅದೇ ಕಳಕಳಿಯಲ್ಲಿ ಏನಪ್ಪ ಅಂದ್ರೆ ಆದಷ್ಟು ರಾಹುಲ್ ಗಾಂಧಿಯವರನ್ನ ಜಂಜಿಗಳ ಸಮೀಪ ಹೋಗೋದಂಗೆ ಅಥವಾ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಇಟ್ಟಿದ್ದಾರಲ್ಲ ಅವ್ರನ್ನ ತಮ್ಮೊಳಗೆ ಸೆಳೆದಂಗೆ ನೋಡುವಂಥ ಪ್ರಯತ್ನವೂ BJPಯಿಂದ ನಡೆದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೋ ಆಗಲಿ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಕೇವಲ ಈ ಮೊಸಳೆ ಕಣ್ಣನ್ನು ಹರಿಸೋಕ್ಕಿಂತಲೂ ನಿಜದ ಅರ್ಥದಲ್ಲೇ ಈ ದೇಶದ ಪ್ರತಿ ಮಗುವಿಗೂ ಶ್ರೀಮಂತರಲ್ಲಿ ಬಡವರಲ್ಲಿ ಅವರಿಗೆ ಹೈಯರ್ ಎಜುಕೇಷನ್ ಅವ್ರು ಏನು ಕಲಿತಿದ್ದಾರೆ ಆ ಶಿಕ್ಷಣ ಕೊಡಿಸುವಂಥ ಫ್ರೀಯಾಗಿ ಕೊಡಿಸುವಂಥ ವ್ಯವಸ್ಥೆ ಬರುವವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸೂರ್ಯಪ್ರಕಾಶ ಅಷ್ಟು ಸತ್ಯ ಅನ್ನೋದು ನೆನಪಿಟ್ಟು ಸಾಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅರ್ಥ ಸೇರಿಸಿ ತರದು ಸತ್ಯದ ಕೈಗೆ ನಾಡಿ ವಂದನೆಗಳು.